ಹಾಯ್ ಎಲ್ರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ, ಇನ್ನೂ ನಮ್ಮ ಚಾನಲನ್ನು ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ದಯವಿಟ್ಟು ತಾವೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಇದೇ 15 ಫೆಬ್ರವರಿ 2025ರಂದು ನಡೆದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಹಾಗೂ ಕೀ ಆನ್ಸರ್ಗಳನ್ನು ನಾನು ಇಲ್ಲಿ ನಿಮಗೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಹಾಗೂ ಅವುಗಳಿಗೆ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ. ತಾವು ತಮ್ಮ OMR ನಕಲು ಪ್ರತಿ ಇಟ್ಕೊಂಡು ಈ ವಿಡಿಯೋವನ್ನು ವೀಕ್ಷಿಸಬೇಕು. ತಮ್ಮ ವಿದ್ಯಾರ್ಥಿಗಳ ಅಥವಾ ತಮ್ಮ ಮಕ್ಕಳ ಸರಿಯಾದ ಉತ್ತರಗಳನ್ನು ತಾವು ಪರಿಶೀಲಿಸಬಹುದು. ಪ್ರಶ್ನೆ, ಈ ಕೆಳಗಿನ ಯಾವುದರ ಘಟಕಗಳನ್ನು ಸರಳ ವಿಧಾನಗಳಿಂದ ಬೇರ್ಪಡಿಸಬಹುದು? ಮೊದಲನೇದಾಗಿ ಧಾತು, ಮಿಶ್ರಣ, ಸಂಯುಕ್ತ, ಪರಮಾಣು ಅಂತಿದೆ. ಆನ್ಸರ್ 2 ಮಿಶ್ರಣ. ಕೃತಕ ಧಾತುವಿಗೆ ಉದಾಹರಣೆ ಯಾವುದೆಂದರೆ ಪ್ಲೂಟೋನಿಯಂ ಆಗುತ್ತದೆ. 62ನೇ ಪ್ರಶ್ನೆ ಉತ್ತರ 2ನೇ ಆಪ್ಷನ್. ಇನ್ನು 63ನೇ ಪ್ರಶ್ನೆ, ಹ್ಯಾಲಿ ಧೂಮಕೇತು ಡ್ಯಾಶ್ ವರ್ಷಗಳಿಗೊಮ್ಮೆ ಕಾಣಿಸಿಕೊಳ್ಳುತ್ತದೆ? 76 ವರ್ಷಗಳಿಗೊಮ್ಮೆ. ಆಪ್ಷನ್ 2. 64ನೇ ಪ್ರಶ್ನೆ, ನಮ್ಮ ದೇಹದ ಬೆಳವಣಿಗೆಗೆ ಉಪಯುಕ್ತವಾದ ಪೋಷಕಾಂಶ ಕಾರ್ಬೋಹೈಡ್ರೇಟ್ಸ್ ಆಗುತ್ತದೆ? ಆಪ್ಷನ್ 1. 65ನೇದು, ಇದು ಒಂದು ಸಿರಿಧಾನ್ಯಕ್ಕೆ ಉದಾಹರಣೆ? ಆಪ್ಷನ್ 3 ನವಣೆ. 66ನೇ ಪ್ರಶ್ನೆ, ಉಪ್ಪಿನಕಾಯಿ ಬಹಳ ದಿನ ಕೆಡದಂತೆ ಇಡಲು ಡ್ಯಾಶ್ ಅನ್ನು ಹಾಕಿರುತ್ತಾರೆ? ಆಪ್ಷನ್ 1 ಉಪ್ಪು. 67ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಇಟ್ಟಿಗೆಯ ಲಕ್ಷಣ ಯಾವುದು? ಕಣಗಳು ನಿರ್ದಿಷ್ಟವಾಗಿ ಮತ್ತು ಒತ್ತೊತ್ತಾಗಿ ಜೋಡಣೆಯಾಗಿರುತ್ತವೆ? ಆಪ್ಷನ್ 4. 67ನೇ ಪ್ರಶ್ನೆ. 68, ಆಣೆಕಟ್ಟಿನಲ್ಲಿ ಸಂಗ್ರಹವಾದ ನೀರು ಡ್ಯಾಶ್ ಶಕ್ತಿಯನ್ನು ಹೊಂದಿದೆ? ಆಪ್ಷನ್ 4 ಪ್ರಶ್ನ ಶಕ್ತಿ. 69ನೇ ಪ್ರಶ್ನೆ, ಭೂಮಿಯ ಮೇಲಿರುವ ಎಲ್ಲ ಶಕ್ತಿಗಳ ಮೂಲ ಆಕಾರ ಯಾವುದು ಅಂದರೆ ಸೂರ್ಯ? ಆಪ್ಷನ್ 2. 70ನೇ ಪ್ರಶ್ನೆ, ಪ್ರಾಣಿಗಳಲ್ಲಿ ಅತ್ಯಂತ ದೊಡ್ಡ ಪ್ರಾಣಿ ಯಾವುದು? ಆಪ್ಷನ್ 3 ನೀಲಿ ತಿಮಿಂಗಲ. 71, ಆರೋಗ್ಯವಂತ ಮನುಷ್ಯ ನಿಮಿಷಕ್ಕೆ ಎಷ್ಟು ಬಾರಿ ಉಸಿರಾಡುತ್ತಾನೆ? ಆಪ್ಷನ್ 2 72. ಇನ್ನು 72ನೇ ಪ್ರಶ್ನೆ, ಘನ ಇಂಧನಕ್ಕೆ ಉದಾಹರಣೆ ಯಾವುದಂದರೆ ಇಲ್ಲಿ ಆಪ್ಷನ್ ಡಿ ಕಲ್ಲಿದ್ದಲು. ಇನ್ನು 73, ಈ ಕೆಳಗಿನವುಗಳಲ್ಲಿ ಮಿಶ್ರ ಪ್ರಾಣಿ ಯಾವುದು ಅಂದರೆ ಇಲ್ಲಿ ಮನುಷ್ಯ? 73ನೇ ಪ್ರಶ್ನೆ ಆಪ್ಷನ್ 3. 74, ಈ ಕೆಳಗಿನವುಗಳಲ್ಲಿ ಯಾವುದು ಜಲ ಮಾಲಿನ್ಯಕ್ಕೆ ಕಾರಣವಲ್ಲ? ಉಳಿಕೆ ಆಹಾರ ಪದಾರ್ಥಗಳನ್ನು ಕೆರೆಗೆ ಸೇರಿಸುವುದು? 75ನೇ ಪ್ರಶ್ನೆ, ಭೂಮಿಯ ಮೇಲ್ಭಾಗದ ಶೇಕಡ ಡ್ಯಾಶ್ ಭಾಗ ನೀರಿನಿಂದ ಆವರಿಸಿದೆ? ಆಪ್ಷನ್ 1 71. ಇನ್ನು 76ನೇ ಪ್ರಶ್ನೆ, LPG ಇದರ ವಿಸ್ತೃತ ರೂಪ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್? ಆಪ್ಷನ್ 1. 77ನೇ ಪ್ರಶ್ನೆ, ಈ ಒಗಟನ್ನು ಬಿಡಿಸಿರಿ. ಕತ್ತಲನ್ನು ಕಳೆಯುವೆ, ಬೆಳಕನ್ನು ನೀಡುವೆ, ಶಕ್ತಿಯ ಮೂಲವು ನಾನಾಗಿರುವೆ, ನಾನು ಯಾರು? ಆಪ್ಷನ್ 4 ಸೂರ್ಯ. ಇನ್ನು 78ನೇ ಪ್ರಶ್ನೆ, ಸಾಂದ್ರತೆಯ ಅಂತಾರಾಷ್ಟ್ರೀಯ ಮಾನ kg ಫಾರ್ ಮೀಟರ್ ಕ್ಯೂಬ್? 79, ಸಿದ್ಧಪಡಿಸಿದ ಆಹಾರ ಪಟ್ಟಣ ಕೊಳ್ಳುವಾಗ ಈ ಕೆಳಗಿನ ಯಾವ ಪ್ರಮುಖ ಅಂಶವನ್ನು ಗಮನಿಸಬೇಕು? ತಯಾರಾದ ಮತ್ತು ಅವಧಿ ಮುಗಿಯುವ ದಿನಾಂಕ? 79ನೇ ಪ್ರಶ್ನೆ ಉತ್ತರ ಆಪ್ಷನ್ 3. 80ನೇ ಪ್ರಶ್ನೆ, ಸೊಳ್ಳೆಗಳಿಂದ ಬರುವ ರೋಗ ಮಲೇರಿಯಾ? ಆಪ್ಷನ್ 3. ಇನ್ನು 81,